ಬಿಹಾರ ಚುನಾವಣೆ ಸನಿಹದಲ್ಲಿ ಎನ್ಡಿಎಗೆ ಬಿಗ್ ಶಾಕ್. ಎನ್ಡಿಎ ಒಕ್ಕೂಟದ ಜೊತೆಗೆ ಸ್ಪರ್ಧಿಸುವಂತಹ ಸುಳಿವು ಕೊಟ್ಟಿರುವಂತಹ ಓವೈಸಿ. ಬಿಹಾರದಲ್ಲಿ ನಿತೀಶ್ ಸರ್ಕಾರ ಮತ್ತೆ ಬರದಂತೆ ತಡೆಯುವಂತಹ ಗುರಿ. ಬಿಹಾರ ಚುನಾವಣೆಯ ಸನಿಹದಲ್ಲಿ ಎನ್ಡಿಎಗೆ ಬಿಗ್ ಶಾಕ್. ಇಂಡಿ ಒಕ್ಕೂಟದ ಜೊತೆಗೆ ಸ್ಪರ್ಧಿಸುವ ಸುಳಿವನ್ನ ಕೊಟ್ಟಿರುವಂತಹ ಓವೈಸಿ. ಬಿಹಾರದಲ್ಲಿ ನಿತೀಶ್ ಸರ್ಕಾರದ ಮತ್ತೆ ಬರುವಂತೆ ತಡೆಯುವ ಗುರಿ. ಇಂಡಿ ಒಕ್ಕೂಟದ ಜೊತೆಗೆ ಎಂಐಎಂ ಮುಖ್ಯಸ್ಥ ಓವೈಸಿ ಮಾತುಕತೆ. ಕಾಂಗ್ರೆಸ್ ಆರ್ಜೆಡಿ ನಾಯಕರ ಜೊತೆಗೆ ಎಂಐಎಂ ಮಂಥನ. ಬಿಹಾರದ ಸಿಂಹಾಚಲದಲ್ಲಿ ಪ್ರಬಲ ಅಸ್ತಿತ್ವ ಹೊಂದಿರುವಂತಹ ಎಂಐಎಂ 2022ರ ಚುನಾವಣೆಯಲ್ಲಿ 5 ಸ್ಥಾನವನ್ನ ಗೆದ್ದಿದ್ದಂತಹ ಎಂಐಎಂ ಆದರೆ 5 ಶಾಸಕರಲ್ಲಿ 4 ಆರ್ಜೆಡಿ ಸೇರಿದ್ರು. ಇಂಡಿ ಕೂಟದ ಎಂಐಎಂ ಕೈ ಜೋಡಿಸಿದ್ರೆ ಮತ ವಿಭಜನೆ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಮತ ವಿಭಜನೆ ಆದ್ರೆ ಎನ್ಡಿಎ ಒಕ್ಕೂಟಕ್ಕೆ ಸ್ವಲ್ಪ ನಷ್ಟ. ವೀಕ್ಷಕರೇ, ಮುಂಬರುವಂತಹ ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರದಂತೆ ತಡೆಯುವ ಗುರಿಯನ್ನ ಹೊಂದಿರುವಂತಹ ಎಐಎಂಐಎಂ ಮುಖ್ಯಸ್ಥರಾಗಿರುವಂತಹ ಓವೈಸಿ ಇಂಡಿಯಾ ಬಣದೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ತಮ್ಮ ರಾಜ್ಯ ಆರ್ಜೆಡಿ ಮತ್ತು ಇತರ ಅಂದ್ರೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮತ್ತು ಇತರರನ್ನ ಒಳಗೊಂಡಿರುವಂತಹ ಮಹಾಗಠಬಂಧನ್ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ ಮತ್ತು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ವಿರುದ್ಧ ಹೋರಾಡಲು ಆಸಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಮ್ಮ ರಾಜ್ಯ ಪಕ್ಷದ ಮುಖ್ಯಸ್ಥ ಅಖ್ತರುಲ್ ಹಾಗೂ ಕಾಂಗ್ರೆಸ್ನ ಆರ್ಜೆಡಿ ಮತ್ತು ಇತರರನ್ನ ಒಳಗೊಂಡು ಮಹಾಗಠಬಂಧನ್ ನಾಯಕರನ್ನ ಸಂಪರ್ಕಿಸಿದ್ದಾರೆ ಮತ್ತು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ವಿರುದ್ಧ ಹೋರಾಡಲಿಕ್ಕೆ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಓವೈಸಿ ಅವರು ಮಾತನಾಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.